ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರೆ. ಅನಧಿಕೃತ ಧಾರ್ಮಿಕ ಕೇಂದ್ರಗಳ ಅಥವಾ ಕಟ್ಟಡಗಳ ತೆರವಿಗೆ ಕೋರ್ಟ್ನ ಆದೇಶವೇ ಇದೆ. ಹೀಗಿರುವಾಗ ನಂಜನಗೂಡಿನ ದೇವಸ್ಥಾನವೊಂದರ ತೆರವು ಮಾಡಿದ್ದರ ಬಗ್ಗೆ ಯಾಕೆ ಬಿಜೆಪಿ ಇಷ್ಟೊಂದು ಗದ್ದಲ ಮಾಡ್ತಾ ಇದೆ? ಒಂದು ನಂಜನಗೂಡು ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ 85 ಪೂಜಾ ಕೇಂದ್ರಗಳನ್ನು ಮತ್ತು ಧಾರ್ಮಿಕ ಕೇಂದ್ರಗಳನ್ನು, ನಂಬಿಕೆಗಳನ್ನು ಅನಧಿಕೃತ ಅನ್ನುವ ಕಾರಣಕ್ಕಾಗಿ ಅದನ್ನು ತೆರವುಗೊಳಿಸುವ ಸೂಚನೆ ಕೊಟ್ಟಿತ್ತು. ಸರ್ವೋಚ್ಚ ನ್ಯಾಯಾಲಯದ ಸೂಚನೆಯಂತೆ ಇದು ನಡೆದದ್ದು ಅಂತ. ಯೂಸ್ವಲಿ ಧರ್ಮ ಯಾವಾಗ ರಾಜಕಾರಣದ ಜೊತೆ ಸೇರುತ್ತೆ ಗೌಡ್ರೆ, ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ಬಿ ಜೆ ಪಿ ರಾಜಕಾರಣಕ್ಕೆ ಧರ್ಮವನ್ನು ಸೇರಿಸದೆ ಅವ್ರಿಗೆ ನಿದ್ರೆ ಬರಲ್ಲ. ಪ್ರತಾಪ ಸಿಂಹ ಅನ್ನುವ ಮಾಜಿ ಪತ್ರಕರ್ತ ಏನಿದ್ದಾರೆ, ಅವರು ಇದನ್ನು ಒಂದು ಮುನ್ನೆಲೆಗೆ ತಂದರು. ಗಲಾಟೆಗಳು ಪ್ರಾರಂಭ ಆಯಿತು. ಅದಾದಮೇಲೆ ಅದು ಬೇರೆ ಬೇರೆ ರೂಪಗಳನ್ನು ಪಡಿತಾ ಕೇವಲ ಹಿಂದೂ ದೇವಾಲಯಗಳನ್ನು ಮಾತ್ರ ಉರುಳಿಸಲಾಗುತ್ತಿದೆ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಯಿತು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅನಧಿಕೃತವಾದ ಇಂತಹ ಕಟ್ಟಡಗಳನ್ನು ನೀವು ಉರುಳಿಸಬೇಕು, ಕೆಡಗಬೇಕು ಅನ್ನೋದಾಗಿತ್ತು. ಈ ಇಡೀ 85 ಇದರ ಪಟ್ಟಿಯಲ್ಲಿ ಕೆಲವುದಕ್ಕೆ ಸ್ಟೇ ತರಲಾಗಿದೆ ಅಂತಿದೆ. ಎಷ್ಟು 4-5 ಸ್ಥಾನಗಳಿಗೆ ಸ್ಟೇ ತಂದಿರಬೇಕು ಮತ್ತು ಕೋರ್ಟ್ನಿಂದ ಅಂತ ಅನ್ಸುತ್ತೆ ನನಗೆ. ಉಳಿದಂತೆ 75-76 ಸ್ಥಾನಗಳು. ಇಲ್ಲಿ ಕೇವಲ ಹಿಂದೂ ದೇವಾಲಯಗಳು ಮಾತ್ರ ಇಲ್ಲ, ಮುಸ್ಲಿಂ ಗೋರಿಗಳು ಇವೆ, 2-3 ಇರಬೇಕು ನನಗೆ ಗೊತ್ತಿರುವ ಹಾಗೆ. ಒಂದು ಯಾವುದೋ ಚರ್ಚ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟಾರೆ ಮೈಸೂರಿನ ಸೌಂದರ್ಯವನ್ನು ಉಳಿಸುವ ದೃಷ್ಟಿಯಿಂದ, ಅದು ಸ್ಮಾರ್ಟ್ ಸಿಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇರ್ಬೋದು ಅನಿಸುತ್ತೆ ಈ ಅನಧಿಕೃತ ಕಟ್ಟಡಗಳನ್ನು ಕೆಡವಬೇಕು ಅನ್ನೋದು. ಆದರೆ ಇದಕ್ಕೆ ಒಂದು ಧರ್ಮದ ಲೇಪನವನ್ನು ಯಾರು ಕೊಡ್ತಿದ್ದಾರೆ, ಅವರಿಗೆ ಧರ್ಮದ ಅರಿವಿಲ್ಲ. ಹಿಂದೂ ಧರ್ಮ ಅಂದರೆ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ವೇದಗಳಿಗೆ ಏನು ಹೇಳ್ತವೆ, ಉಪನಿಷತ್ತುಗಳೇನು ಹೇಳ್ತವೆ, ಭಗವದ್ಗೀತೆ ಏನು ಹೇಳುತ್ತೆ, ಇದೇ ನಮ್ಮ ಗ್ರಂಥ, ಮೂಲ ಗ್ರಂಥ. ಯಾವ ವೇದದಲ್ಲಿ ಒಂದು ದೇವಾಲಯವನ್ನು ಕಟ್ಟಬೇಕು ಅಂತ ಹೇಳಿದ ವೇದ ಯಾವುದು? ವೇದ ಕಾಲದಲ್ಲಿ ನಾವು ಪ್ರಕೃತಿ ಪೂಜಕರಾಗಿದ್ವಿ. ಅದೇ ಹಿಂದೂ ಸನಾತನ ಧರ್ಮದ ಮೂಲ ಅಲ್ವಾ. ಪಂಚಭೂತಗಳು ಅಂತ ನಮ್ಮ ಹಿಂದೂ ಧರ್ಮ ಕರೆಯುತ್ತೆ. ಅಗ್ನಿ, ವಾಯು, ಆಕಾಶ, ಭೂಮಿ, ಹಾಗೆ ಪೂಜೆ ಮಾಡ್ತಾ ಬಂತು. ನಂತರ ದೇವರ ಕಲ್ಪನೆ ಬೆಳೀತಾ ಹೋಯಿತು, ಯಜ್ಞಯಾಗಾದಿಗಳು ಬರ್ತಾ ಹೋದವು. ಸೊ ಆದ್ದರಿಂದ ದೇವಾಲಯ ಕಟ್ಟುವ ಬಗ್ಗೆ, ಈವನ್ ಭಗವದ್ಗೀತೆ ಕೂಡ ದೇವಾಲಯ ಕಟ್ಟುವ ಬಗ್ಗೆ ಮಾತನಾಡಲ್ಲ. ಹಿಂದೂ ತಾತ್ವಿಕತೆ ಇದೆಯಲ್ಲ, ತಾತ್ವಿಕತೆ ತುಂಬ ಭಿನ್ನವಾದದ್ದು. ವೇದ ಅರ್ಥ ಮಾಡಿಕೊಳ್ಳುವುದಕ್ಕೆ ನಿಮಗೆ ವೇದದ ನಂತರ ಸಂಹಿತೆ ಅಂತ ಬರುತ್ತೆ, ಸಂಹಿತೆಯ ನಂತರ ಬ್ರಾಹ್ಮಣ ಅಂತ ಬರುತ್ತೆ. ಬ್ರಾಹ್ಮಣ ಅಂದರೆ ಜಾತಿ ಅಲ್ಲ ಅದು. ಅದರ ನಂತರ ಅರಣ್ಯಕ ಅಂತ ಬರುತ್ತೆ, ನಂತರ ಉಪನಿಷತ್ತು ಬರುತ್ತೆ. ಇದು ಎಲ್ಲ ಹಿಂದೂ ಧರ್ಮದ ಮೂಲ. ಉಪನಿಷತ್ತು ನಂತರ ಇದೆಲ್ಲ ಸಾರ ಏನಿದೆ ಹಿಂದೂ ಧರ್ಮದ ಸಾರ, ಅದನ್ನು ನಾವು ಭಗವದ್ಗೀತೆಯಲ್ಲಿ ನೋಡ್ಬೋದು. ಅಲ್ಲಿ ಜ್ಞಾನಯೋಗ ಇದೆ, ಭಕ್ತಿ ಯೋಗ ಇದೆ. ಅದನ್ನೇ ನಮ್ಮ ವೇದ ಕಾಲದಲ್ಲಿ ಹೇಳ್ತಾ ಬಂದಿದ್ದು. ಜ್ಞಾನಯೋಗವನ್ನು ಹೇಗೆ ನಾವು ಸಾಧನೆ ಮಾಡಬೇಕು, ಭಕ್ತಿ ಯೋಗದ ಮೂಲಕ ಹೇಗೆ ಅಂದರೆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಇದೆಯಲ್ಲ, ಆ ಬಗೆಯನ್ನು ಈ ಗ್ರಂಥಗಳು ವಿವರಿಸ್ತಾ ಹೋಗ್ತವೆ. ಅದೇ ಹಿಂದೂ ಧರ್ಮದ ತಾತ್ವಿಕತೆ. ದೇವಾಲಯವನ್ನು ಕಟ್ಟುವ ಅಥವಾ ಇನ್ಯಾವುದೋ ಧಾರ್ಮಿಕ ಕೇಂದ್ರಗಳನ್ನು ಕೆಡವುವುದಿದೆಯಲ್ಲ, ಅದು ಧಾರ್ಮಿಕತೆ ಅಲ್ಲ. ನಮಗೆ ಧಾರ್ಮಿಕತೆಯ ಅರಿವಿಲ್ಲ, ನಮಗೆ ರಾಜಕಾರಣ ಬೇಕು. ಇವು ಯಾರು ಈ ಮಾತನಾಡ್ತಾ ಇದ್ದಾರಲ್ಲ, ಇವರಿಗೆ ವೇದ ಗೊತ್ತಿಲ್ಲ, ಉಪನಿಷತ್ತುಗಳು ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ. ಇವರಿಗೆ ರಸ್ತೆಯಲ್ಲಿ ಕೂತು ಅದಕ್ಕೆ ಹಿಂದೂ ಧರ್ಮಕ್ಕೆ ಆಗ್ತಾ ಇದೆ ಅಂತೇಳಿ ಜನರನ್ನು ಎತ್ತು ಕಟ್ಟಿ ಅವರು ಪ್ರಚೋದನೆ ಮಾಡಿ ಅವರು ಇನ್ಯಾರೋ ಅಲ್ಪಸಂಖ್ಯಾತರನ್ನು ಬಡಿಯುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿಸ್ತಿದ್ದಾರೆ. ಇವರು ಮೊದಲು ಹಿಂದೂ ಧರ್ಮದ ಧರ್ಮಗ್ರಂಥಗಳನ್ನು ಓದಬೇಕು. ಸಂಹಿತೆಗಳು ಏನಿವೆ, ಸಂಹಿತೆಗಳ ಅರ್ಥ ಏನು, ಬ್ರಾಹ್ಮಣ ಅಂದ್ರೇನು, ಅರಣ್ಯಕ ಅಂದ್ರೇನು. ನಿಮ್ಮ ಇಡೀ ಈ ಜ್ಞಾನ ಮಾರ್ಗದಲ್ಲಿ ಭಾಳ ಸ್ಪಷ್ಟವಾಗಿ ಭಾರತೀಯದ ಒಬ್ಬ ಗೃಹಸ್ಥ ಹೇಗೆ ಬದುಕಬೇಕು ಅಂತ ಏನತ್ತೆ, ಸತ್ಯದ ಶೋಧನೆ ಮಾಡೋದು, ಒಂದು ಬ್ರಹ್ಮೈಕ್ಯನಾಗುವುದು. ಬ್ರಹ್ಮ ಅನ್ನೋದು ಚತುರ್ಮುಖ ಬ್ರಹ್ಮ ಅಂತಲ್ಲ, ಬ್ರಹ್ಮ ಅನ್ನೋದು ಅಲ್ಟಿಮೇಟ್. ಶಂಕರಾಚಾರ್ಯ ಅಹಂ ಬ್ರಹ್ಮಾಸ್ಮಿ ಅನ್ನುವ ಮಾತನ್ನು ಅಂತಾರೆ, ನಾನೇ ಬ್ರಹ್ಮ ಅಂತ. ಆ ಮೂಲಕ ಇದು ಅತ್ಯದ್ಭುತವಾದ ತಾತ್ವಿಕತೆ. ನಾನೇ ಬ್ರಹ್ಮ ಅಂದರೆ ನಾನು ಕೂಡ ದೇವರಾಗಬಹುದು ಅಂತ.
ಇಂಥ ತಾತ್ವಿಕತೆ ಏನಿದೆ ಹಿಂದೂ ಧರ್ಮದ ಮೂಲ, ಅದನ್ನು ನಾಶಪಡಿಸುವ ಕೆಲಸವನ್ನು ಈ ಜನ ಮಾಡ್ತಿದ್ದಾರೆ. ಇದು ಬಹಳ ಅಪಾಯಕಾರಿಯಾದದ್ದು. ಈ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಸ್ಟ್ರಕ್ಚರ್ ಅಂದ ತಕ್ಷಣ ಯಾರ್ಯಾರು ಬಂದು ಬಿಡ್ತಾರೆ, ಅದರ ಇತಿಹಾಸ ಇಷ್ಟು 100 ವರ್ಷಗಳ ಹಿಂದಿದ್ದು, ಇಷ್ಟು 1000 ವರ್ಷಗಳ ಹಿಂದಿಂದು. ಯಾರು ಇವರು, ಯಾವ ಪರಿಣಿತರು ಇವರು ಹೀಗೆ ಹೇಳೋದಕ್ಕೆ? ಅಲ್ಲ, ಇವರಿಗೆಲ್ಲ ಅದಕ್ಕೆ ಬಸವಣ್ಣ ಭಾಳ ಸ್ಪಷ್ಟವಾಗಿ ಹೇಳಿದ್ದ, ಸ್ಥಾವರ ಕಳಿವುಂಟು ಜಂಗಮ ಕಲಿ ಅಳಿವಿಲ್ಲ ಅಂತ. ಇದು ಕೂಡ ಹಿಂದೂ ಧರ್ಮದ ಮೂಲ. ಇದು ತಾತ್ವಿಕತೆ, ಬಸವಣ್ಣನ ತಾತ್ವಿಕತೆ ಅಲ್ವಾ. ದೇವಾಲಯವನ್ನು ಕಟ್ಟುವುದಲ್ಲ, ಒಂದು ದೇವಾಲಯ ಬಯಲುಗೊಳ್ಳುವುದಿದೆಯಲ್ಲ, ಅದನ್ನು ಭಾರತೀಯ ತಾತ್ವಿಕತೆ ಭಾಳ ಅದ್ಭುತವಾಗಿ ಹೇಳುತ್ತೆ. ಬಯಲುಗೊಳ್ಳುವುದು ಅಂದರೆ ನಗ್ನವಾಗುವುದು ಅಂತ. ನಗ್ನವಾಗುವುದು ಅಂದರೆ ಎಲ್ಲವನ್ನ ಕಳಚಿಕೊಳ್ಳುವುದು ಅಂತ. ಅಲ್ಟಿಮೇಟ್ಲಿ ದೈವ ಸಾಯುಜ್ಯ ಅನ್ನುವ ಮಾತನ್ನು ಆಡ್ತಾರೆ. ದೇವರನ್ನು ಸೇರುವುದು, ದೇವರ ಭಾಗವಾಗುವುದು, ನಾವೇ ದೇವರಾಗುವುದು ಅಂತ. ಈ ಡಿಫ್ರೆಂಟ್ ಆಧ್ಯಾತ್ಮಿಕತೆಯ ಅಪ್ರೋಚ್ಗಳು ಇಂಡಿಯಾದ ಒಂದು ಇದರಲ್ಲಿ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿದೆ. ಅದು ನಮಗೆ ಗೊತ್ತಿರಬೇಕು ಅಂತ. ದೇವಾಲಯದ ನಿರ್ಮಾಣ ಆಚರಣೆಯ ಬಗ್ಗೆ ನಾನು ಹೇಳಿದೆ ನಿಮಗೆ, ಸಂಹಿತೆಯಲ್ಲಿ ಹಾಗೂ ಸ್ವಲ್ಪ ಮಟ್ಟಿಗೆ ನೀವು ಬ್ರಾಹ್ಮಣದಲ್ಲಿ ಈ ಆಚರಣೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದು ಮುಂದೆ ಬೇರೆ ಬೇರೆ ರೀತಿಯ ಆಚರಣೆಗಳು ಡೆವಲಪ್ ಆಗ್ತಾಯಿದ್ದು ಅಲ್ವಾ. ಆಚರಣೆ ಅನ್ನುವುದು ಒಂದು ದಾರಿ. ಅಂದರೆ ಭಾರತೀಯ ತಾತ್ವಿಕತೆಯಲ್ಲಿ ನೀವು ದೇವರು ಎಲ್ಲ ಜೀವಿಗಳಲ್ಲಿ ಮತ್ತು ಜೀವಿ ಇಲ್ಲದ ಹೊತ್ತಿಯಲ್ಲೂ ದೇವರಿದೆ ಅಂತ ನಂಬುತ್ತೆ ಇಂಡಿಯಾದ್ದು. ಮರಗಳಲ್ಲಿ, ಗಿಡಗಳಲ್ಲಿ, ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ, ನದಿಯಲ್ಲಿ, ಬೀಸುವ ಗಾಳಿಯಲ್ಲಿ ಎಲ್ಲದರಲ್ಲೂ ದೇವರಿದ್ದಾನೆ ಅಂತ. ದೇವರಿಗೆ ಪ್ರತ್ಯೇಕವಾದ ಸ್ಥಾನ ಬೇಡ ಅಂತಲೇ ಭಾರತೀಯ ಹಿಂದೂ ತಾತ್ವಿಕತೆ ಹೇಳುತ್ತೆ. ಆದರೆ ಯಾಕೆ ಬೇಕು ದೇವಸ್ಥಾನ ಅಂದರೆ, ದೇವಸ್ಥಾನ ಅನ್ನುವುದಕ್ಕೆ ಅದು ನಿಮ್ಮನ್ನು ವಿಚಲಿತಗೊಳ್ಳದಂತೆ ಮಾಡಬೇಕು ಅಂತ. ನೀವು ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆನೇ ಮಾತನಾಡ್ತಾ ಹೋಗ್ಬೋದು. ಅದರಿಂದ ಒಂದು ಅದ್ಭುತವಾದ ಒಂದು ಅಧ್ಯಯನ ಇದೆ ಅಂತ. ದೇವಸ್ಥಾನವನ್ನು ಹೀಗೆ ನಿರ್ಮಿಸಬೇಕು ಅಂತಿದೆ. ಅದೇ ರೀತಿ ಮೂರ್ತಿ ಇದೆಯಲ್ಲ, ಮೂರ್ತಿಗಳ ನಿರ್ಮಾಣಕ್ಕೂ ಕೂಡ ಅದಕ್ಕೊಂದು ವಿಧಾನ ಇದೆ. ಅದು ಇಂಡಿಯಾದ ನಮ್ಮ ಪೂರ್ವಜರು ಕಂಡುಕೊಂಡಿದ್ದು. ಯಾಕೆ ದೇವಸ್ಥಾನಗಳು ಬೇಕು ಅಂದರೆ, ದೇವಸ್ಥಾನ ಎಲ್ಲ ಹೋಗ್ಬಿಟ್ಟು 4 ರಸ್ತೆ ಸೇರಲ್ಲಿ ಜಾಗ ಹೊಡೆಯೋದಕ್ಕೆ ಮಾಡೋದು ದೇವಸ್ಥಾನ ಅಲ್ಲ. ದೇವಸ್ಥಾನ ಕಟ್ಟುವುದಕ್ಕೆ ಕೂಡ ಅದಕ್ಕೆ ಒಂದು ವಿಧಿವಿಧಾನ ಅಂತಿದೆ. ಹಾಗೇ ದೇವಸ್ಥಾನ ಕಟ್ಟಬೇಕು. ಮೂರ್ತಿ ಇದೆಯಲ್ಲ, ಮೂರ್ತಿ ಕಟ್ಟೋದು ಕೇರಳ ಮತ್ತು ಕರ್ನಾಟಕಗಳಲ್ಲಿ ಒಂದು ವಿಶಿಷ್ಟವಾದ ಒಂದು ಪರಂಪರೆ ಇದೆ. ಅದನ್ನು ಮೂರ್ತಿ ಒಮ್ಮೆಲೆ ಮಾಡಲ್ಲ. ಅದನ್ನ ಮೂರ್ತಿ ಮಾಡಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ತರಲಾಗುತ್ತೆ. ಅದನ್ನು ನರನಾಡಿಗಳಂತೆ ಸೇರಿಸಲಾಗುತ್ತೆ. ಅದನ್ನು ಸೇರಿಸಿ ಹೀಗೆ ಮಾಡಬೇಕು ಅನ್ನೋದ್ರ ಹೆಸರು ನನಗೆ ತಕ್ಷಣ ನೆನಪಾಗ್ತಾ ಇಲ್ಲ. ಅದಕ್ಕೆ ಏನೋ ಒಂದು ಹೆಸರಿದೆ ಆ ದೇವರನ್ನ ನಿರ್ಮಿಸುವುದಕ್ಕೆ. ಅದಕ್ಕೆ ಇಷ್ಟ ಅವಧಿ ಅಂತಿದೆ. ಆ ರೀತಿ ದೇವರ ಮೂರ್ತಿಯನ್ನು ಹೀಗೆ ನಿರ್ಮಿಸಬೇಕು ಅಂತಿದೆ. ದೇವಸ್ಥಾನವನ್ನು ಹೀಗೆ ನಿರ್ಮಿಸಬೇಕು ಅಂತಿದೆ. ದೇವಸ್ಥಾನವನ್ನು ಬೇಕಾಬಿಟ್ಟಿಯಾಗಿ ಯಾವುದೋ ದಿಕ್ಕಿಗೆ ಎಲ್ಲೋ ರಸ್ತೆಗಳಲ್ಲಿ, ನಗರಗಳಲ್ಲಿ ಎಲ್ಲೋ ಮನಸ್ಸಿಗೆ ಬಂದಾಗ ಜಾಗ ಹೊಡೆಯೋದಕ್ಕಿದೆಯಲ್ಲ, ಅದನ್ನು ನಿರ್ಮಿಸಕೂಡದು. ಅಕ್ರಮ ಅಂದರೆ ಏನು? ದೇವಸ್ಥಾನ ಅಕ್ರಮವಾಗಿದೆ ಅಂದರೆ ಅರ್ಥ ಏನು? ಅಂದರೆ ಯಾವುದೋ ಜಾಗವನ್ನು ಹೊಡೆದು ಕದ್ದು ಕಾನೂನಿಗೆ ವಿರುದ್ಧವಾಗಿ ನೀವು ಕಟ್ಟಿದ್ದೀರಿ. ಕಾನೂನಿಗೆ ವಿರುದ್ಧವಾಗಿ ಕಟ್ಟುವುದು ದೈವ ವಿರೋಧಿಯೂ ಆಗಿದೆ. ದೈವ ವಿರೋಧಿಯೇ. ದೇವರು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳಿ ಅಂತ ದೇವರು ಹೇಳಲ್ಲ. ದೇವರು ಕಾನೂನಿಗೆ ತಲೆಬಾಗಿಸು ಅಂತ ಹೇಳ್ತಾನೆ ದೇವರು. ನೀವು ಕಾನೂನಿಗೆ ವಿರುದ್ಧವಾಗಿ ಕಟ್ಬಿಟ್ಟು ಅದನ್ನು ಡಿಫೆಂಡ್ ಮಾಡ್ತಿಲ್ಲ. ನನ್ನ ದೇವರು ಏನು ಮಾಡ್ತಾರ? ನಮ್ಮ ದೇವರು ಹಿಂದೂ ದೇವರು, ಮುಸ್ಲಿಂ ದೇವರು, ಕ್ರಿಶ್ಚಿಯನ್ ದೇವರು, ಮನಮರ್ಯಾದೆ ಇರೋ ಜನ ಮಾತಾಡೋ ರೀತಿ ಏನ್ರಿ ಇದು? ದೇವರು ಒಬ್ಬನೇ ಕಣ್ರಿ, ಎಲ್ಲರಿಗೂ ದೇವರೊಬ್ಬನೇ. ದೇವನೊಬ್ಬ ನಾಮ ಹಲವು ಅನ್ನತ್ತೆ ನನ್ನ ಧರ್ಮ, ನನ್ನ ಹಿಂದೂ ಧರ್ಮ. ನೀನು ಯಾವ ಹೆಸರಿನಲ್ಲಾದರೂ ಪೂಜಿಸು, ನನಗೆ ಬರುತ್ತೆ ಅಂತ ಹೇಳುತ್ತೆ ಹಿಂದೂ ಧರ್ಮ. ನನಗೆ ರೂಪ, ಆಕಾರ, ರುಚಿ ಇಲ್ಲ ಅನ್ನತ್ತೆ ನನ್ನ ಧರ್ಮ. ಪ್ರತಿ ವಸ್ತುವಿನಲ್ಲೂ ನೀನು ದೇವರನ್ನು ನೋಡು ಅನ್ನತ್ತೆ ನಮ್ಮ ಧರ್ಮ. ಆ ಕಾರಣಕ್ಕೆ ನಮ್ಮ ಇಡೀ ಪ್ರಾಣಿ ಪ್ರಪಂಚವೇ ನಮ್ಮ ದೇವರ ಜೊತೆ ಇದೆ. ದುರ್ಗೆ ಜೊತೆ ಹುಲಿ ಇದೆ, ಶಿವನ ಜೊತೆ ಹಾವಿದೆ, ಷಣ್ಮುಖನ ಜೊತೆ ನವಿಲಿದೆ. ಒಂದು ದೇವರು ಎಲ್ಲೋ ನದಿಯಲ್ಲಿ ಮಲ್ಕತಾನೆ, ಇನ್ನೊಂದು ದೇವರು ಗುಡ್ಡದಲ್ಲಿರ್ತಾನೆ, ಮತ್ತೊಬ್ಬ ಪರ್ವತದಲ್ಲಿರ್ತಾನೆ. ಇಡೀ ಪ್ರಕೃತಿಯನ್ನೇ ದೈವ ಸ್ವರೂಪಿಯಾಗಿ ನೋಡುವ ಪರಂಪರೆ ನನ್ನ ಹಿಂದೂ ಧರ್ಮದ್ದು. ಇವರು ಹಿಂದೂ ಧರ್ಮ ಅಲ್ಲ. ಇವರು ಹಿಂದೂ ಧರ್ಮವನ್ನು ನಾಶಪಡಿಸ್ತಿದ್ದಾರೆ. ರಸ್ತೆಗಳಿಗೆ ನೀವು ಟ್ರಾಫಿಕ್ ಹೋಗಂಗಿಲ್ಲ, ಒಂದು ದೇವರು ಟ್ರಾಫಿಕ್ ಹಾಳು ಮಾಡೋದು. ಅದಕ್ಕೆ ನಂತರ ನನ್ನ ಹಿಂದೂ ಧರ್ಮನ ಯಾಕ್ರಿ, ನನ್ನ ದೇವಸ್ಥಾನ ಎಲ್ಲಿ ಕಟ್ತೀರಿ ದೇವಸ್ಥಾನ ನೀವು? ಸೊ ಅದಕ್ಕೊಂದು ನನಗನ್ನಿಸುವಾಗ ಒಂದು ನೀತಿ ಸಂಹಿತೆ ಬೇಕು. ದೇವಸ್ಥಾನ, ಚರ್ಚ್ ಆಗಲಿ, ದೇವಸ್ಥಾನ ಆಗಲಿ, ಮಸೀದಿಗಳಾಗಲಿ,
ಒಂದು ಊರಿನಲ್ಲಿ ಎಷ್ಟು ಮಸೀದಿ, ಎಷ್ಟು ಜನಸಂಖ್ಯೆ ಆಧಾರದ ಮೇಲೆ ಇರಬೇಕು, ಎಷ್ಟು ದೇವರು ಇರಬೇಕು ಅಂತ. ನಮ್ಮ 300 ಕೋಟಿ ದೇವರು ಇದ್ದಾರೆ ಅನ್ನೋ ಕಾರಣ 300 ಕೋಟಿ ದೇವಸ್ಥಾನ ಕಟ್ಟಕ್ಕಾಗತ್ತೇನ್ರಿ? ಆಗಲ್ಲ. ಇದು ಬಹಳ ಮುಖ್ಯವಾಗಿ ಇವತ್ತು ಆಗಬೇಕಾದ್ದು ಅಂತ ಅನಿಸುತ್ತೆ. ನಾನು ದೇವಸ್ಥಾನಗಳು ಇರಬೇಕು ಅಂತ ಹೇಳುವ, ನಾನು ದರ್ಗಾಗಳಿರಬೇಕು ಅಂತ ಹೇಳುವ, ನಾನು ಚರ್ಚ್ಗಳಿರಬೇಕು ಅಂತ ಹೇಳುವ, ನಾನು ಯಾರು ಧಾರ್ಮಿಕನಾದ ವ್ಯಕ್ತಿ ಇದ್ದಾನೆ ಅವನಿಗೆ ಪೂಜಿಸುವ, ಭಜಿಸುವ, ತನ್ನನ್ನು ಸಮರ್ಪಿಸಿಕೊಳ್ಳುವ, ತನ್ನನ್ನು ಒಪ್ಪಿಸಿಕೊಳ್ಳುವ ಅವಕಾಶಗಳಿರಬೇಕು. ನೋ ಇಶ್ಯೂ ಅಬೌಟ್. ಎಷ್ಟಿರಬೇಕು? ಇಡೀ ಒಂದು ಪಟ್ಟಣವನ್ನೇ ನೀವು ದೇವಸ್ಥಾನಗಳನ್ನಾಗಿಯೋ ಮಸೀದಿಯನ್ನಾಗಿಯೋ ದರ್ಗಾಗಳನ್ನಾಗಿಯೋ ಮಾಡೋಕ್ಕಾಗುತ್ತಾ? ಅದಕ್ಕೇನು ಅರ್ಥ ಉಳಿಯುತ್ತೆ ಅವಾಗ? ಸೊ ಈ ಬಗ್ಗೆ ನಿರ್ಧಾರ ಆಗಬೇಕಾಗಿದೆ. ಮೊನ್ನೆ ನಾವು ಗಣೇಶೋತ್ಸವದ ಸಂದರ್ಭದಲ್ಲಿ ಕೂಡ ಸಂಘ ಪರಿವಾರದವರು ಗದ್ದಲ ಮಾಡ್ತಿರುವಾಗ ಕಾಂಗ್ರೆಸ್ನವರು ಬಂದು ಅಂದರೆ ವಿವೇಚನೆ ಇಲ್ಲದ ರೀತಿಯಲ್ಲಿ ಮಾತನಾಡಿದ್ದನ್ನು ನೋಡಿದ್ವಿ. ಈಗಲೂ ಕೂಡ ಕಾಂಗ್ರೆಸ್ನವರು ಕೂಡ ಇಲ್ಲಿ ಜನರ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಳ್ತಿದ್ವಿ. ಯಾಕೆಂದರೆ ಗದ್ದಲ ಮಾಡುವುದೇ ಬಿಜೆಪಿ ಉದ್ದೇಶವಾಗಿರುವಾಗ ಕಾಂಗ್ರೆಸ್ ಯಾಕೆ ಹೀಗೆ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾರೆ? ಕಾಂಗ್ರೆಸ್ ಮೂಲಭೂತ ಸಮಸ್ಯೆ ನಾವು ಎಷ್ಟೋ ಸಲ ಚರ್ಚೆ ಮಾಡಿದ್ದೀವಿ ಗೌಡ್ರೆ. ಅವರಿಗೆ ಹಿಂದುತ್ವವನ್ನು, ಈ ಕಟ್ಟ ಹಿಂದುತ್ವವಾದಿಗಳನ್ನು ಎದುರಿಸುವುದು ಹೇಗೆ ಅಂತ ಗೊತ್ತಿಲ್ಲ. ಅವರಿಗೆ ತಾವು ಮೃದು ಹಿಂದುತ್ವವಾದಿಗಳು ಅನ್ನೋ ತೋರಿಸ್ಕೋಬೇಕಂತ ಚಟ. ಅದಕ್ಕೆ ಇಲೆಕ್ಷನ್ ಬಂದ ತಕ್ಷಣ ರಾಹುಲ್ ಗಾಂಧಿ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಈಗ ಶುರು ಮಾಡ್ಕೊಂಡಿದ್ದಾರೆ. ಈಗಲೇ ವೈಷ್ಣೋದೇವಿಗೆ ಮೊನ್ನೆ ಹೋಗಿ ಬಂದರು. ಸೊ ಇದಕ್ಕೆ ನಾನು ಹಿಂದೂ ಅಂತ ತೋರಿಸ್ಕೊಳ್ಳೋದು, ಮತ ಕಬಳಿಸೋದಕ್ಕೆ ಅವ್ರಿಗೊಂದು ಸ್ಟ್ಯಾಂಡ್ ಇಲ್ಲ ಅಂತ. ಸೊ ಈ ದೇವರುಗಳಿದೆಯಲ್ಲ, ನಾನೊಂದು ಇದನ್ನು ನೆನಪಾಗ್ತಾ ಇತ್ತು ಅನ್ನೋದು. ಸೊ ದೇವರುಗಳು ಹೇಗೆ ಬದಲಾಗ್ತಾರೆ? ವಿಜಯನಗರ, ನಾನು ಇರುವ ಏರಿಯಾ ನಿಮಗೂ ಗೊತ್ತಿದೆ, ನಿಮ್ಮ ಹತ್ರ ಮಾತಾಡ್ತಾ ಹೇಳಿದೆ, ನನಗೆ ಇನ್ನೂ ಕುತೂಹಲಕರವಾದ್ದು. ಮೊದಲಲ್ಲಿ ಒಂದು ರಾಮ ದೇವಸ್ಥಾನ ಮಾತ್ರ ಇತ್ತು. ಈಗ ವಿಜಯನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ರಾಮನ ದೇವಸ್ಥಾನ ಇದೆ. ಸೊ ಸ್ವಲ್ಪ ದಿನ ಆಯಿತು, ರಾಮನ ದೇವಸ್ಥಾನ ಹಾಗೆ ಇತ್ತು. ಅಲ್ಲಿ ಮಾರುತಿ ಮಂದಿರನ ಕೊನೆ, ಅದು ಕೋತಿ ಬಂಡೆ ಅಂತಿದ್ರು ಅದಕ್ಕೆ. ಅಲ್ಲೆಲ್ಲ ಇರೋ ಕೋತಿಗಳು ಬಂದು ಆ ಬಂಡೆ ಮೇಲೆ ಕೂತ್ಕೊತಿದ್ವು, ತಿಂತಿದ್ದು, ಮಾಡ್ತಾಯಿದ್ದು. ಯಾವನೋ ಪುಣ್ಯಾತ್ಮನಿಗೆ ಅದೊಂದು ದೇವಸ್ಥಾನ ಮಾಡಬೇಕು ಅಂತ ಅನ್ನಿಸ್ತು. ಹಾಗೆ ಅಲ್ಲಿ ಹನುಮಂತನ ದೇವಸ್ಥಾನ, ಕೋತಿ ಬಂಡೆ ಹನುಮಂತನ ದೇವಸ್ಥಾನವಾಗಿ ಪರಿವರ್ತನೆ ಆಯಿತು. ಸ್ವಲ್ಪ ಪ್ರಚಾರ ಸಿಕ್ತು, ಇನ್ನೊಂದಾಯಿತು. ಬಂಗಾರಪ್ಪ ಚೀಫ್ ಮಿನಿಸ್ಟರ್ ಬಂದುಬಿಟ್ಟು ಆ ಪಕ್ಕದಲ್ಲಿ ಒಂದು ಪಾರ್ಕ್ ಇತ್ತು, ಆ ದೇವಸ್ಥಾನಕ್ಕೆ ತಾಗಿ ಒಂದು ಸ್ಮಾಲ್ ಪಾರ್ಕ್ ಇತ್ತು ಕಣ್ರಿ. ಆ ಪಾರ್ಕನ್ನು ದೇವಸ್ಥಾನ ಕೊಟ್ಬಿಟ್ಟ. ದೇವಸ್ಥಾನದವ್ರು ಅದನ್ನ ತಗೊಬಿಟ್ಟು ಅದಕ್ಕೆಲ್ಲ ಬೇಲಿ ಗೀಲಿ ಹಾಕ್ಕೊಬಿಟ್ಟು ಎಲ್ಲ ಶುರು ಮಾಡಿದ್ರು. ಎಸ್, ಹನುಮಂತನ ದೇವಸ್ಥಾನ ಪಾಪ್ಯುಲರ್ ಆದಾಗೆ ರಾಮನ ದೇವಸ್ಥಾನಕ್ಕೆ ಜನ ಬರೋದು ಸ್ವಲ್ಪ ಕಡಿಮೆ ಆಗಿದೆ, ಶಿಫ್ಟ್ ಆದರು ಹನುಮಂತಿಗೆ. ಯಾಕಂದರೆ ಹನುಮಂತ ಬ್ರಹ್ಮಚಾರಿ ದೇವರು ಅಥವಾ ಭಕ್ತ ಪರಾಧೀನ, ರಾಮನಿಗಿಂತ ಬೆಟ್ರು ಅಂತ ಅನಿಸಿರ್ಬೇಕು ಮನುಷ್ಯರಿಗೆ. ಫೈನ್, ಅದು ಪ್ರವರ್ಧಮಾನಕ್ಕೆ ಬರ್ತಾ ರಾಮನ ದೇವಸ್ಥಾನಕ್ಕೆ ಹೋಗೋರು ಸ್ವಲ್ಪ ಕಡಿಮೆ ಆಯಿತು. ಒಟ್ಟದು ವಿಜಯನಗರ ಎಂಟ್ರೆನ್ಸ್ನಲ್ಲಿ ಒಬ್ಬನು ಒಂದು ಗಾಡಿ ಮೇಲೆ ಒಂದು ಇವನು ಶನಿ ದೇವರು ಒಂದು ಫೋಟೋ ಇಟ್ಕೊತಿದ್ದ. ಶನಿ ಕೆಳಗಡೆ ಒಂದು ಕಾಗೆ ಇರೋದು, ಒಂದು ಗಂಟೆ ಇಟ್ಕೊಬಿಟ್ಟು ಇದ್ರ ಗಾಡಿ ಇರುತ್ತೆ ನೋಡಿ, ಕೈ ಗಾಡಿ ಇದೆ, ಇಟ್ಕೊಂಡು ಹಿಂಗೆ ಡಗ ಕೂತಿದ್ದ. ಅಲ್ಲಿ ಹೋಗಿ ಬರೋರು, ಶನಿ ಭಯ ಅಲ್ವಾ, ಶನಿ ಕಾಟ ಅಂತೆಲ್ಲ ನಮ್ಮ ನಂಬಿಕೆ ಇದೆ. ಅಲ್ಲಿ ಹೋಗೋರು ಜನ ಅಲ್ಲಿ ದುಡ್ಡು ಗಿಡ ಹಾಕ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಕುಂಕುಮ ಮಾಡಿದ, ಟಕ್ ಅಂತ ಕುಂಕುಮ ಅವ್ರ ಹಣೆಗೆ ಹಚ್ಕೊಂಡು ಬೇರೆ ಹಣೆಗೂ ಹಚ್ಚಿ ಜನ ಹೋಗ್ತಾಯಿದ್ರು. ಅಲ್ಲಿ ಯಾರೋ ಸೇರ್ಕೊಬಿಟ್ರು ಅವರು. ಅಲ್ಲಿ ಖಾಲಿ ಜಾಗ ಇತ್ತು, ಆ ಮೂಲೆಯಲ್ಲಿ ಕಾಣುತ್ತೆ ನಿಮ್ಗೆ. ಈಗ ದೇವಸ್ಥಾನ ಇದೆ, ಅದು ಪಕ್ಕದಲ್ಲಿ ಸರ್ವೋದಯ ಏನೋ ಕಲ್ಯಾಣ ಮಂಟಪ ಟೈಪ್ ಅದೆಲ್ಲ ಕಟ್ಬಿಟ್ಟಿದ್ದಾರೆ ಈಗ. ಸೊ ಅಲ್ಲಿ ನೋಡ್ತಾ ಇದ್ದಾಗ ಸಾವಕಾಶ ಒಂದು ಟ್ರಸ್ಟ್ ರೆಡಿ ಆಗೋಯ್ತು. ಅವನ್ನ ಇಟ್ಕೊಬಿಟ್ಟು ಶನಿದೇವ್ರ ದೇವಸ್ಥಾನ ಕಟ್ಬಿಟ್ರು. ಶನಿದೇವ್ರಿಗೆ ಇದಕ್ಕಿದ್ದಾಗ ಪಾಪ್ಯುಲಾರಿಟಿ ಜಾಸ್ತಿ ಶುರುವಾಗ್ಬಿಡ್ತು, ಆಯಿತಾ. ರಾಮನ ದೇವಸ್ಥಾನಕ್ಕೆ, ಹನುಮಂತ ದೇವಸ್ಥಾನಕ್ಕೆ ಹೋಗೋರೆಲ್ಲ ಕಡಿಮೆ ಆಗಿಬಿಟ್ಟು ಶನಿ ದೇವಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿಬಿಟ್ರು. ಈಗ ನೀವು ಶನಿವಾರ ಬೆಳಗ್ಗೆ ಹೋಗಿ ಸ್ವಾಮಿ, ಬೆಳಗ್ಗೆ 5-6 ಗಂಟೆಗೆ ಹೋದರೆ ಟ್ರಾಫಿಕ್ ಜಾಮ್, ಎಲ್ಲ ಬಂದುಬಿಟ್ಟು ಕೈಯಲ್ಲಿ ಎಳ್ಳೆಣ್ಣೆ, ಇನ್ನೊಂದು ಎಣ್ಣೆ, ಮತ್ತೊಂದು ಎಣ್ಣೆ ಹಿಡ್ಕೊಬರ್ತಾರೆ. ರಾತ್ರಿ ಎಲ್ಲ ಎಣ್ಣೆ ಹಾಕಿರ್ತಾರೆ, ಆಯಿತಾ. ಆ ಬೆಳಗ್ಗೆ ಎಣ್ಣೆ ಇಳಿಯೋಕ್ಕಿಂತ ಮೊದಲು ಈ ಎಣ್ಣೆ ಹಿಡ್ಕೊಬಿಟ್ಟು ಎಲ್ಲ ತನಗೆ ಕಟ್ಟ ಹೋಗಲಿ ಅಂತ ಬರ್ತಾರೆ. ಸೊ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ದೇವರಿಗೆ ಒಂದು ಪಾಪ್ಯುಲಾರಿಟಿ ಬರ್ತಾ ಹೋಗುತ್ತೆ. ಸೊ ಭಾಳ ಮೊದಲು ನಾವೆಲ್ಲ ಸಣ್ಣ ಇರಬೇಕಾದ್ರೆ ನಮಗೆ ಅಯ್ಯಪ್ಪ ಸ್ವಾಮಿ ಗೊತ್ತೇ ಇರಲಿಲ್ಲ ನಮ್ಮ ಏರಿಯಾದಲ್ಲಿ, ಅಲ್ವಾ. ಅಯ್ಯಪ್ಪನ ಕಲ್ಪನೆ ಇರಲಿಲ್ಲ. ಸಾವಕಾಶ ಅಯ್ಯಪ್ಪನಿಗೆ ಪ್ರಚಾರ ಬರೋಕ್ಕೆ ಶುರುವಾಯಿತು. ನೋಡಿ ಎಲ್ಲ ನನ್ನ ಮಗ ಬಂದುಬಿಟ್ರು, ನವಂಬರಿಂದ ಹಿಡಿದು ವೇಷ ಹಾಕೊಂಡು ಹೊಂಟ್ಬಿಟ್ರು. ಅದು ಭಕ್ತಿಯ ವಿಧಾನ, ಐ ಡೋಂಟ್ ಡಿನೈ ದ್ಯಾಟ್. ಭಕ್ತಿಗೆ ಒಂದೊಂದು ವಿಧಾನ ಇದೆ, ಇನ್ನೊಂದಿದೆ. ಆದರೆ ಇದಕ್ಕೆಲ್ಲ ಒಂದು ಬಹಳ ಸ್ಪಷ್ಟವಾದ ನೀತಿ ಬೇಕು ಸರ್ಕಾರದಿಂದ. ಒಂದು ಪ್ರದೇಶ ಈಗ 5 ಲಕ್ಷ ಜನ ಇದ್ದಾರೆ, 10 ಲಕ್ಷ ಜನ, ಎಷ್ಟು ದೇವಸ್ಥಾನಗಳು ಬೇಕು, ಹಿಂದೂಗಳೆಷ್ಟು, ಎಲ್ಲ ಪೂಜಾ ಕೇಂದ್ರಗಳ ನಿರ್ಮಾಣ ಆಗಬೇಕು. ಐ ಡೋಂಟ್ ಡಿನೈ. ನೀವು ಬೌದ್ಧ ಸ್ತೂಪಗಳನ್ನು ಬೌದ್ಧರಿಗೆ ಬೇಕಾದ ನಿರ್ಮಿಸಿ, ಜೈನರಿಗೆ ಬೇಕಾದರೆ, ಐ ಡೋಂಟ್ ಡಿನೈ, ಇರಬೇಕು ಅದೆಲ್ಲ. ಆದರೆ ಅದಕ್ಕೊಂದು ಮಿತಿ ಇರಬೇಕು, ಅದಕ್ಕೊಂದು ನಿಯಮ ಇರಬೇಕು. ಮನಸ್ಸಿಗೆ ಬಂದಾಗ ನಿರ್ಮಿಸೋದು, ಅದು ಕೆಳಗೆ ಅಕ್ರಮವಾಗಿ ಬರೋದು, ಪ್ರತಾಪ ಸಿಂಹ, ಹುಲಿ, ಇಲಿ ಇಂಥವೆಲ್ಲ ಇವೆಯಲ್ಲ.
ಎಲ್ಲ ಈ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಬೆಂಕಿ ಹಚ್ಚಿ ಜನ ಇದ್ದಾರಲ್ಲ ಇವ್ರು ಬಳಸ್ಕೊಳ್ಳೋದು ಮತದ ಬ್ಯಾಂಕ್ಗಳನ್ನ ಮಾಡ್ತಾ ಹೋಗೋದು, ಜನರ ಭಾವನೆಗಳನ್ನು ಕೆರಳಿಸೋದು, ಇಲ್ಲಾಂದ್ರೆ ಕಲ್ಲು ಹೊಡೆದು ಕಡೆ ಸಾಯಬೇಕು. ಆ ದೇವ್ರು ಕೂತ್ಕೊಂಡು ಮ್ಯಾಲೆ ನೋಡ್ಬೇಕು, ಅವನಿಗೂ ಸಾಕಪ್ಪ ನನ್ನ ಮಕ್ಕಳ ಸಾವಾಸ ಅಂತ ದೇವ್ರಿಗೆ ಅನ್ಸೋ ಅವನೇ ಓಡೋಗ್ಬಿಡ್ಬೇಕು. ಅಂಥ ವಾತಾವರಣ ಸೃಷ್ಟಿ ಆಗ್ತದೆ. ಧರ್ಮಕ್ಕೆ ಸಂಬಂಧಪಟ್ಟಂಗೆ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇಂಥ ರಾಜಕೀಯ ಪ್ರೇರಿತ ಗದ್ದಲಗಳು ಹೀಗೆ ಆದಾಗ ಮೀಡಿಯಾಗಳು ಬೆಂಕಿ ಹಚ್ಚುವ ಕೆಲಸ ನಾವು ಕಡೆಯದಾಗಿ ನೋಡೋದಾದ್ರೆ ಯಾಕೆ ಮೀಡಿಯಾಗಳು ವಿವೇಚನೆ ಇಲ್ಲ? ನಾನು ಇವತ್ತು ಒಂದು ಚಾನಲ್ ನೋಡ್ತಿದ್ದೆ, ನಂಬರ್ದ ಪ್ರಖ್ಯಾತವಾದ ಚಾನಲ್. ಅಲ್ಲೊಬ್ಬರು ಪ್ರಖ್ಯಾತವಾದ ಒಬ್ಬರು ಆ್ಯಂಕರ್ಗಳಿದ್ದಾರೆ. ಪ್ರಖ್ಯಾತರಲ್ಲ, ನಮ್ಮಂಥ ಸಾಮಾನ್ಯ ಜನ ಅಲ್ಲ. ಅವರು ಬಂದ್ಕೊಬಿಟ್ಟು ಜನರ ಭಾವನೆಗಳನ್ನು ಸರ್ಕಾರಕ್ಕೆ ಬುದ್ಧಿ ಇದೆಯೇನ್ರಿ, ತಲೆ ಇದೆಯೇನ್ರಿ, ಜವನ ಬಾಡುಗಳು ಏನ್ರಿ ಇದು ಅಂತ ಮತ್ತು ಪ್ರತಾಪ್ ಸಿಂಹನ್ ಕರ್ಕೊಂಡು ಅವ್ನು ಫೋನ ತಗೊಬಿಟ್ಟು ಇದು ಪೊಲೀಸ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಅವ್ನು ಏನ್ರಿ ಮಾಡ್ತಾನೆ ಅವನು. ಇಲ್ಲಿ ಬಿ ಜೆ ಪಿ ಸರ್ಕಾರ ಇದೆಯೋ ಕಾಂಗ್ರೆಸ್ ಸರ್ಕಾರ ಇದೆಯೋ ಆಗುತ್ತೆ, ಕಾಂಗ್ರೆಸ್ ಸರ್ಕಾರ ಇದ್ದರೆ ಹಿಂಗಾಗ್ತಿತ್ತು ಅಂದರೆ ಬಿ ಜೆ ಪಿ ಅಂದರೆ ಮಹಾದೈವಭಕ್ತ ಅಂತ ಆ್ಯಂಕರ್ ಹಿಮ್ಸೆಲ್ಫ್ ಅವನು ಇನ್ನೊಂದಿಷ್ಟು ಗಲಾಟೆ ಆಗುವಾಗ ಪ್ರಚಾರ ಮಾಡ್ತಾನೆ. ಇಂಥ ಮೂರ್ಖರು ಅಯೋಗ್ಯರು ಆ್ಯಂಕರಾಗಿ ಕೂತಿದ್ದಾರೆ ಇವತ್ತು. ಅವ್ರಿಗೆ ಒಳಗಡೆ ಜ್ಞಾನ ಇಲ್ಲ, ಅವರೇ ಕೋಮುವಾದಿಗಳು, ಜಾತಿವಾದಿಗಳು ಅಲ್ವಾ. ಸೊ ಇಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ, ಇವ್ರು ಇನ್ನಿಷ್ಟು ಬೆಂಕಿ ಎತ್ತಾರೆ. ಈಗ ಇನ್ನೊಂದೇನಾಗುತ್ತೆ ಗೊತ್ತಾ, ಈ ಸುಪ್ರೀಂ ಕೋರ್ಟ್ ಮೇಲೆ ಪ್ರೆಷರ್ ಹಾಕೋಂಥದ್ದು ಇದು. ಮಾಧ್ಯಮಗಳ ಮೂಲಕ ಸರ್ಕಾರದ ಮೇಲೆ ಸುಪ್ರೀಂ ಕೋರ್ಟ್ ಮೇಲೆ ಇದಾಗ್ಬಿಟ್ರು ಜನರ ಭಾವನೆಗಳನ್ನು ಕೆರಳಿಸಿ ಕಾನೂನುಬದ್ಧವಾಗಿ ಏನೂ ನಡೆದಿದ್ದಾಗ ಮಾಡೋದು. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ಪ್ರಿಯ ವೀಕ್ಷಕರೇ, ನಿನ್ನೆ ನಾವು ಬರಲೇ ಇಲ್ಲ. ಭಾನುವಾರ ಶನಿವಾರ 2 ದಿನದಿಂದ ನಾವು ನಾಪತ್ತೆಯಾಗಿದ್ವಿ. ವೀಕೆಂಡ್ ಅಂತ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಏನುವೆ ಈ ವಾರ ಇನ್ನು ಮತ್ತೆ ಪ್ರತಿದಿನ ಬರೋಕ್ಕೆ ಟ್ರೈ ಮಾಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.